ರಾಜ್ಯದ ಪ್ರಮುಖ ಪರೀಕ್ಷೆಗಳಿಗೆ ನಕಾಶೆಗಳ ಮೇಲೆ ಕೇಳಬಹುದಾದ ಪ್ರಶ್ನೋತ್ತರಗಳು. ಈ ಮ್ಯಾಪ್ ಬೇಸಸ್ ಕ್ವಶನ್ ಯಾವ ರೀತಿ ನಾವು ಏನಂದ್ರೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು. ಫಸ್ಟ್ ಇಲ್ಲಿ UPSCಗೆ ಮತ್ತು ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ ಕ್ವಶನ್ಸ್ ಅದಾವ್ರಿ. ಕ್ವಶನ್ ನೋಡಿ ಸರ್, ಸ್ವಲ್ಪ ಇದು ಏನಂದ್ರೆ ಒಂದು ವಿಶೇಷ ಏನಂದ್ರೆ ಅದರ ಜೊತೆಗೆ ಮತ್ತೆ ಪೂರಕ ವಿಚಾರಗಳನ್ನ ಆ ಕ್ವಶನ್ಕ ಮತ್ತೆ ಏನು ಎಕ್ಸ್ಟ್ರಾ ಕೇಳಬಹುದು ಅನ್ನೋದನ್ನು ವಿವರಿಸಲಾಗಿರ್ತದ. ಆಂಡೀಸ್ ಪರ್ವತಗಳು ವಿಶ್ವದ ಅತಿ ಉದ್ದವಾದ ಭೂಖಂಡದ ಪರ್ವತ ಶ್ರೇಣಿಯಾಗಿದೆ. ಇದು ಈ ಕೆಳಗಿನ ಯಾವ ದೇಶಗಳಲ್ಲಿ ದಕ್ಷಿಣ ಅಮೆರಿಕಾದೊಳಗ ಹಂಚಿಕೆಯಾಗಿದೆ? ಇದರ ಮೀನಿಂಗ್ ಇಲ್ಲಿ ಎರಡು ವರ್ಡ್ ಸಿಕ್ಕು ನಮಗ. ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಆಂಡೀಸ್, ಇದು ಒಂದೇ ಕಾನ್ಸೆಪ್ಟ್ ಆಯ್ತು. ಆಂಡೀಸ್ ಪರ್ವತ ಶ್ರೇಣಿಗಳು ಇರುವುದು ದಕ್ಷಿಣ ಅಮೆರಿಕಾ ಖಂಡದಲ್ಲಿ, ಇದು ಎರಡನೇ ಪ್ರಶ್ನೆ ಆಯ್ತು. ಹಾಗಾದ್ರೆ ಆಂಡೀಸ್ ಪರ್ವತಗಳು ಯಾವ್ಯಾವ ದೇಶನಾಗ ಅದಾವ ಅಂತೇಳಿ ಇಲ್ಲಿ 4 ಆಪ್ಷನ್ ಕೊಟ್ಟನ. ಬ್ರೆಜಿಲ್, ಅರ್ಜೆಂಟೀನಾ, ಇಕ್ವೆಡಾರ, ವೆನಿಜುಲಾ, ಹಿಂಗ ಆಪ್ಷನ್ ಸಿಲೆಕ್ಟ್ ಮಾಡಂದಿರ್ತಾನ. ಅವಾಗ ಪಟ್ನೆ ನಮಗ ಈ ಏನದಂದ್ರ ನಕಾಶ ಅಥವಾ ಮ್ಯಾಪ್ ಕಣ್ಣು ಮುಂದೆ ಬರ್ಬೇಕು ಸರ್. ಏನದ ಇದ್ರೊಳಗ ಅಬ್ಸರ್ವೇಷನ್ ಮಾಡಿ. ಇದರದ ಕಾನ್ಸೆಪ್ಟ್ ಇಲ್ಲಿದಿಂದ ಇಲ್ಲಿ ತನ ಅದ. ಹಾಗಾದ್ರೆ ಆಂಡೀಸ್ ಪರ್ವತ ಶ್ರೇಣಿ ಹಂಚಿಕೆ ಆಗಿರುವುದು ಇಲ್ಲಿದಿಂದ ಸ್ಟಾರ್ಟ್. ಇಲ್ಲಿದಿಂದ ಸ್ಟಾರ್ಟ್ ಹಾಕಿಸಂದ್ರೆ ಹಿಂಗೇ ಮುಂದುವರೆದ ಭಾಗ ಇಲ್ಲಿ ತನ ಬರ್ತದೆ. ಅಂದ್ರೆ ಇದರ ಮೀನಿಂಗ್ ಯಾವ್ಯಾವ ದೇಶದಲ್ಲಿ ಹೈದ್ ಹೋಗ್ಯಾವ ಅನ್ನೋದು ನಮಗೆ ಐಡಿಯಾ ಬಂತು. ಫಸ್ಟ್ ಅರ್ಜೆಂಟೀನಾ ದೇಶದಲ್ಲಿ ಹಾದು ಹೋಗಿವಿ. ಎರಡನೆಯದು ಚಿಲಿ ದೇಶದೊಳಗೆ ಹಾದು ಹೋಗ್ಯದರಿ. ನೆಕ್ಸ್ಟ್ ಇದು ಆದ ಬಳಿಕ ಬೋಲ್ವಿಯಾ ದೇಶ, ಪೇರು ದೇಶ, ಇಕ್ವೆಡಾರ್ ಮತ್ತು ವೆನಿಜುಲಾ, ಕೊಲಂಬಿಯಾ, ಇಷ್ಟೆಲ್ಲಾ ದೇಶಗಳಲ್ಲಿ ಹಾದು ಹೋಗಿದೆ. ಅಂದ್ರ ಓಸು ನಮಗೆ ದೇಶಗಳ ಐಡಿಯಾ ಬಂತು. ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಎಂಡೀಸ್ ಹಾದು ಹೋಗಿರುವುದು ಅರ್ಜೆಂಟೀನಾ, ಚಿಲಿ, ಬೋಲ್ವಿಯಾ, ಪೇರು, ಇಕ್ವೆಡಾರ್, ಕೊಲಂಬಿಯಾ ಮತ್ತು ವೆನಿಜುಲಾ. ಇವು ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಆಗಿದೆ. ಇದು ಒಂದು ಕಾನ್ಸೆಪ್ಟ್ ಆಯ್ತು. ಹಾಗಾದರೆ ಬ್ರೆಜಿಲ್ಕ ಎಲ್ಲರೇ ಇದು ಟಚ್ ಆಗ್ಯದ ನೋಡ್ರಿ, ಹಾಗೆ ಇಲ್ಲ. ಅಂದ್ರೆ ನಾವು ಬ್ರೆಜಿಲದ ಕಲ್ಪನೆ ಬರಬಾರದು. ಉಳಿದಿದ್ದು 2, 3, 4 ಇವು 2, 3, 4 ಅಂದ್ರೆ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ. ಅಂದ್ರೆ ಎಕ್ಸಾಮ್ದ ಕುಂತಕ್ರ ನಮಗ ಈ ಯಾವ್ಯಾವ ದೇಶಗಳು ಎಲ್ಲೆಲ್ಲದಾವ ಅನ್ನೋದಕ್ಕೆ ನಮಗೊಂದು ಐಡಿಯಾ ಇರ್ಬೇಕು. ಫಸ್ಟ್ ಇದಕ್ಕೆ ಯಾಕೆ ಚಿಲಿ ಅಂತ ಕರೆದಾರ ಅಂದ್ರೆ ಇಲ್ಲಿದಿಂದ ಚಾಲು ಆಗ್ಯದ ನೋಡ್ರಿ. ಮೆಣಸಿನಕಾಯಿ ಟೈಪ್ ಉದ್ದಕ್ಕೆ ಇರೋದ್ರಿಂದ ಇದಕ್ಕೆ ಚಿಲಿ ಅಂತೇಳಿ ಹೆಸರು ಕರೆದ್ರು. ಹಾಗಾದ್ರೆ ಚಿಲಿ ದೇಶದ ರಾಜಧಾನಿ ಯಾವುದು ಅಂದ್ರೆ ಸ್ಯಾಂಟಿಯಾಗೋ. ಇಲ್ಲ, ಈ ಚಿಲಿ ದೇಶದ ವಿಶೇಷತೆ ಏನಂದ್ರ ಇಲ್ಲೇ ಪಕ್ಕದಾಗಿರೋದೇ ಇದು ಪೆಸಿಫಿಕ್ ಸಾಗರದ ಇಲ್ಲೆಲ್ಲ. ಆದ್ರೂ ಅಲ್ಲೊಂದು ಮರುಭೂಮಿ ನಿರ್ಮಾಣ ಆಗಿಬಿಟ್ಟದ. ಮಳೆ ಆಗ್ಲಿಲ್ಲ ಅಂದ್ರೆ ಅದು ಮರುಭೂಮಿ ಪ್ರದೇಶ ಅಂತೇವ್ ನಾವು. ಚಿಲಿ ದೇಶದೊಳಗ ಅಟಕಮಾ ಮರುಭೂಮಿ ಅದ. ಆ ಅಟಕಮಾ ಮರುಭೂಮಿದೊಳಗ ಅರಿಕಾ ಎಂಬ ಪ್ಲೇಸ್ ಅದ. ಆ ಅರಿಕಾ ಪ್ಲೇಸ್ ಸಮುದ್ರದ ದಡದಲ್ಲಿ ಇದ್ರೂ ಮಳಿನೇ ಆಗಲ್ಲ. ಸುಮಾರು 200 ವರ್ಷಗಳಿಂದ ಮಳೆಯಾಗಿಲ್ಲ. ವರ್ಲ್ಡ್ ಡ್ರೈಯೆಸ್ಟ್ ಪ್ಲೇಸ್, ಪ್ರಪಂಚದ ಅತ್ಯಂತ ಶುಷ್ಕ ಸ್ಥಳ ರೀ ಅದು. ಯಾವುದು? ಅರಿಕಾ ಅಟಕಮಾ ಮರುಭೂಮಿ ಚಿಲಿ ದೇಶದೊಳಗ ಅದ. ಅದೇ ಅಟಕಮಾ ಮರುಭೂಮಿ ತಾಮ್ರದ ನಿಕ್ಷೇಪಗಳಿಗೆ ಪ್ರಸಿದ್ಧಿಯಾಗಿದೆ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ತಾಮ್ರದ ನಿಕ್ಷೇಪ ಇರುವುದು ಎಲ್ಲಿ ಅಂದ್ರೆ ಚಿಲಿ. ಭಾರತದೊಳಗೆ ಹೆಚ್ಚು ತಾಮ್ರದ ನಿಕ್ಷೇಪ ರಾಜಸ್ಥಾನದ ಖೇತ್ರಿ ಗಣಿ ಈ ಅರಾವಳಿ ಶ್ರೇಣಿದೊಳಗೆ ಬರ್ತಾವ. ಹಾಗಾದ್ರೆ ಕರ್ನಾಟಕದ ಇಂಗಳದಾಳ, ಚಿತ್ರದುರ್ಗ ಜಿಲ್ಲೆ ಅದನ್ನು ತಾಮ್ರದ ಗಣಿಗಾರಿಕೆಗೆ. ಈ ಕಾನ್ಸೆಪ್ಟ್ಗಳು ಆಯ್ತು. ಇಲ್ಲಿ ಅರ್ಜೆಂಟೀನಾ ಅದಂದ್ರೆ ಇಲ್ಲೊಂದು ಮರುಭೂಮಿ ಅದ ನೋಡ್ರಿ, ಪಟಗೋನಿಯಾ ಮರುಭೂಮಿ. ಪಟಗೋನಿಯಾ ಮರುಭೂಮಿ ಇರುವುದು ಯಾವ ದೇಶದಲ್ಲಿ? ಅರ್ಜೆಂಟೀನಾ. ಪಂಪಾಸ್ ಹುಲ್ಲುಗಾವಲುಗಳು ಇರುವುದು ಅರ್ಜೆಂಟೀನಾ. ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಸ್. ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರ ಬ್ರೆಜಿಲ್. ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಇನ್ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಂದ್ರೆ ಅರ್ಜೆಂಟೀನಾ. ಇದು ನಮಗೆ ಗೊತ್ತಿರಬೇಕು.
ಸರ್, ಬ್ರೆಜಿಲ್ದ ಒಂದು ವಿಶೇಷತೆ ಏನಂದ್ರ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಎಲ್ಲಾ ರಾಷ್ಟ್ರಗಳೊಂದಿಗೆ ಗಡಿ ಹೊಂದ್ಯದ. ಅಲ್ಲಿರುವ 13 ರಾಷ್ಟ್ರಗಳಲ್ಲಿ ಎಲ್ಲಾ ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಂಡದ ಬ್ರೆಜಿಲ್. ಕೇವಲ 2 ರಾಷ್ಟ್ರಗಳು ಬ್ರೆಜಿಲ್ದೊಂದಿಗೆ ಗಡಿ ಹೊಂದಿಲ್ಲ. ಯಾವ 2 ಅಂದ್ರೆ, ಒಂದು ಇಕ್ವೇಡಾರ, ಇದಕ್ಕೆ ಟಚ್ ಆಗಿಲ್ಲ ನೋಡಿ. ಎರಡನೆಯದು ಚೀಲಿನೂ ಇದಕ್ಕೆ ಟಚ್ ಆಗಿಲ್ಲ. ಹಾಗಾದರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬ್ರೆಜಿಲ್ ತನ್ನ ಗಡಿಯನ್ನು ಹಂಚಿಕೊಳ್ಳಲಾರದ 2 ದೇಶಗಳು, ಒಂದು ಇಕ್ವೇಡಾರ್, ಮತ್ತೊಂದು ಚೀಲಿ. ನೆಕ್ಸ್ಟ್ ಬರೋದು, ಈ ಪ್ರಪಂಚದ ಉದ್ದವಾದ ಪರ್ವತ ಶ್ರೇಣಿ ಏನದಂದ್ರ ಆಂಡೀಸ್. ಇದರೊಳಗೆ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ತಾರ. ಅಕಾನ ಕಾಗುವಾ. ಇದು ದಕ್ಷಿಣ ಅಮೆರಿಕಾ ಖಂಡದ ಅತಿ ಎತ್ತರವಾದ ಶಿಖರವಾಗಿದೆ. ಇದೇ ಆಂಡೀಸ್ ಪರ್ವತದ ಒಂದು ಚಿಂಬರಾಜು ಅಂತ ಹೇಳಿ ವರ್ಡ್. ಆ ಚಿಂಬರಾಜು ಎನ್ನುವುದು ವಾಲ್ಕೆನಿಕ್ ಮೌಂಟೇನ್, ಅಂದ್ರ ಜ್ವಾಲಾಮುಖಿ ಪರ್ವತ ಚಿಂಬರಾಜು ಇರುವುದನ್ನು ಆಂಡೀಸ್ ಪರ್ವತಗಳಲ್ಲಿ. ನೆಕ್ಸ್ಟ್ ಬರೋದು ಮತ್ತೇನೇನದ, ಈ ಚೀಲಿದ ಅರಿಕಾ ನೋಡಿ, ಇಲ್ಲದ ನೋಡಿ, ಮಳಿ ಆಗ್ಲಾರ ಪ್ಲೇಸ್. ಬೋಲ್ವಿಯಾ ದೇಶದ ರಾಜಧಾನಿ ಯಾವುದು ಅಂತ ಕೇಳ್ತಾರ. ಏನ್ ಇಲ್ಲೊಂದು ವರ್ಡ್ ಅದ ನೋಡಿ ಸರ್, ಲಾಪಜ್. ಲಾಪಜ್ ಇದು ಬೋಲ್ವಿಯಾ ದೇಶದ ರಾಜಧಾನಿ. ಇಲ್ಲೇ ಒಂದು ಲೇಕ್ ಟಿಟಿಕಾಕ್ ಅಂತೇಳಿ ಪ್ಲೇಸ್ ಅದ. ಟಿಟಿಕಾಕ ಸರೋವರ ಇರುವುದು ಪೇರು ಮತ್ತು ಬೋಲ್ವಿಯಾ ದೇಶಗಳ ಮಧ್ಯದಲ್ಲಿ ಇದೆ. ಇವೆರಡೂ ಏನದಂದ್ರ, ಟಿಟಿಕಾಕ ಇರುವುದು ಎಲ್ಲದ ಅಂತ ಕೇಳಿದ್ರಂದ್ರ, ಈ ಟಿಟಿಕಾಕ್ ಎನ್ನುವ ಸರೋವರ ಪೇರು ಮತ್ತು ಬೋಲ್ವಿಯಾ ದೇಶಗಳ ಮಧ್ಯದಲ್ಲಿ ಇದೆ. ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿ ಇರುವ, ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುವ ಸರೋವರ ಲೇಕ್ ಟಿಟಿಕಾಕ್ ಪೇರು ಬೋಲ್ವಿಯಾ ದೇಶಗಳ ಮಧ್ಯದಲ್ಲಿ ಇದೆ. ನೆಕ್ಸ್ಟ್, ಇದು ಆದ ಬಳಿಕ ಪೇರು ದೇಶದ ರಾಜಧಾನಿ ಯಾವುದು ಅಂದ್ರೆ ಲೀಮಾ. ಇಕ್ವೇಡಾರ್ ದೇಶದ ರಾಜಧಾನಿ ಯಾವುದು ಅಂದ್ರೆ ಕ್ವೇಟೋ. ಇಕ್ವೇಡಾರ್ ದೇಶದ ರಾಜಧಾನಿ ಕ್ವೇಟೋ, ಇದು ಗೊತ್ತಿರ್ಬೇಕು ನಮಗೆ. ಹಾಗಾದರೆ ಏನಂದ್ರೆ ಕೊಲಂಬಿಯಾ ರಾಜಧಾನಿ ಬಗೋಟಾ. ವೆನಿಜುಲಾ ದೇಶದ ರಾಜಧಾನಿ ಕ್ಯಾರ್ಕಸ್. ಬ್ರೆಜಿಲ್ ದೇಶದ ರಾಜಧಾನಿ ಬ್ರೆಸಿಲಿಯಾ. ಹಳೆಯ ರಾಜಧಾನಿ ಸಾಲ್ವಾಡೋರ್. ಈ ಬ್ರೆಜಿಲ್ ದೇಶದೊಳಗ ಒಂದು ವಿಶೇಷವಾದ ಡಾನ್ಸ್, ಸಾಂಬಾ ನೃತ್ಯ ಅಂತ ಹೇಳಿ. ಮತ್ತ ಬ್ರೆಜಿಲ್ ಕಾಫಿ ಉತ್ಪಾದನೆ ಮತ್ತು ಕಬ್ಬು ಬೆಳೆಯುವುದಕ್ಕೂ ಹೆಸರುವಾಸಿ ಅದು. ಬ್ರೆಜಿಲ್ದೊಳಗ ಅಮೆಜಾನ್ ನದಿನೂ ಹರಿದು ಹೋಗ್ತದೆ. ಹಾಗಾದರೆ ಈ ಬ್ರೆಜಿಲ್ ದೇಶದಲ್ಲಿ ಏನಂದ್ರ ಹರಿದು ಹೋಗುವಂತ ನದಿ ಯಾವುದು? ಬ್ರೆಜಿಲ್ದಿಂದ ಅಮೆಜಾನ್ ಇಲ್ಲಿ ಬಂದು ಕುಡ್ಕೋತದೆ. ಇದು ಯಾವುದು ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಸಂಗಮಗೊಳ್ಳುತ್ತದೆ. ಯಾವ ಸಾಗರದಲ್ಲಿ ಅಂತ ಕೇಳಿದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ. ಇದರ ಈಗಿನ ರಾಜಧಾನಿ ಯಾವುದು? ಬ್ರೆಸಿಲಿಯಾ. ಹಳೆಯ ರಾಜಧಾನಿ ಸಾಲ್ವಾಡೋರ್. ರಿಯೋ ಡಿ ಜನೈರೋ ಎನ್ನುವುದು 1992ರಲ್ಲಿ ಬ್ರೆಜಿಲ್ದಲ್ಲಿ ನಡೆದಿರುವ ಮೊದಲ ಭೂಶೃಂಗ ಸಭೆ, ಅರ್ತ್ ಸಮಿಟ್ 1992 ರಿಯೋ ಡಿ ಜನೈರೋ ಅಂತ ಹೇಳದಲ್ರಿ, ಇಲ್ಲೇ ನಡೆದಿದ್ದದು. ಎಲ್ಲಿ ಅಂದ್ರೆ ಬ್ರೆಜಿಲ್ ದೇಶದಲ್ಲಿನೇ ನಡೆದಿದ್ದು. ಇಲ್ಲಿ ಏನೋ ಒಂದು ಸೆಂಟೋಸ್ ಅಂತ ಹೇಳಿ ವರ್ಡ್, ಸೆಂಟೋಸ್, ಅದು ಬ್ರೆಜಿಲ್ ದೇಶದಲ್ಲಿ ಬರ್ತದೆ. ಅದಕ್ಕ ಕಾಫಿ ಪೋರ್ಟ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕೇಳ್ತಾರ. UPSC ಕೇಳ್ಯಾರ. ಕಾಫಿ ಪೋರ್ಟ್ ಆಫ್ ದಿ ವರ್ಲ್ಡ್, ಕಾಫಿಯ ಬಂದರು ಎಂದು ಕರೆಯಲಾಗುತ್ತದೆ. ಪ್ರಪಂಚದ ಅತ್ಯಂತ ಎತ್ತರವಾದ ಜಲಪಾತ ಇರುವುದು ವೆನಿಜುಲಾ ದೇಶದಲ್ಲಿ. ವೆನಿಜುಲಾ ದೇಶದೊಳಗ ಕಚ್ಚಾ ತೈಲದ ನಿಕ್ಷೇಪವು ಕಂಡು ಬರುತ್ತದೆ. ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಚ್ಚಾ ತೈಲದ ನಿಕ್ಷೇಪ ಹೊಂದಿರುವ ಪ್ರಮುಖ ರಾಷ್ಟ್ರ ಯಾವುದು ಅಂದ್ರೆ ವೆನಿಜುಲಾ. ಎಷ್ಟು ಇದರ ಬಗ್ಗೆ ನಮಗ ಕಾನ್ಸೆಪ್ಟ್ಗಳು ಬರಬೇಕು. ಈ ದಕ್ಷಿಣ ಅಮೆರಿಕಾ ಖಂಡದ ದಕ್ಷಿಣಕ್ಕೆ ಯಾವುದು ಭೂಶಿರಾದ ಕೇಳ್ತಾರ? ಕೇಪ್ ಹಾರ್ನ್. ಈ ಕೇಪ್ ಹಾರ್ನದ್ದು ಒಂದು ವಿಶೇಷತೆ ಏನಂದ್ರ, ಜನವಸತಿ ಇರುವ ಪ್ರಪಂಚದ ಅತ್ಯಂತ ದಕ್ಷಿಣಕ್ಕೆ ಇರುವ ಸ್ಥಳ. ಜನವಸತಿ ಇರುವ ಪ್ರಪಂಚದ ಅತ್ಯಂತ ದಕ್ಷಿಣಕ್ಕೆ ಇರುವ ಸ್ಥಳ ಯಾವುದು ಅಂದ್ರೆ ಕೇಪ್ ಹಾರ್ನ್. ಎಲ್ಲದ ಅಂತ ಕೇಳಿದ್ರ ಈ ದಕ್ಷಿಣ ಅಮೆರಿಕಾ ಖಂಡದ ದಕ್ಷಿಣಕ್ಕೆ ಬರುತ್ತದೆ. ಇಷ್ಟು ನಮಗೆ ಗೊತ್ತಿರಬೇಕು. ಇಲ್ಲೊಂದು ವರ್ಡ್ ಅದ ನೋಡಿ, ಫಾಲ್ಕ್ಲ್ಯಾಂಡ್ ದ್ವೀಪ ಅಂತ ಹೇಳಿ. ಸರ ಇಂಗ್ಲೆಂಡ್ದವರು ಇವತ್ತು ಇವುಗಳನ್ನ ಆಳ್ತಾ ಇದ್ದಾರೆ. ಫಾಲ್ಕ್ಲ್ಯಾಂಡ್ ದ್ವೀಪಗಳು ಯುನೈಟೆಡ್ ಕಿಂಗ್ಡಮ್ ಆಳ್ವಿಕೆಗೆ ಒಳಪಟ್ಟಿವೆ.
ಫಾಲ್ಕ್ಲ್ಯಾಂಡ್ ದ್ವೀಪಗಳ ವಿವಾದ ಇರುವುದು ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾದ ನಡುಬರಕ ವಿವಾದಿತ ಸ್ಥಳಗಳು ಆಗಿವೆ. ಅದು ಏನದ ಮ್ಯಾಪ್ ಬೇಸಸ್ ಕ್ವಶನ್ ಬಂದಿದ್ದು ಸರ್. ನೆಕ್ಸ್ಟ್, ಪೂರ್ವದಿಂದ ಪಶ್ಚಿಮಕ್ಕೆ USA ಗ್ರೇಟ್ ಲೇಕ್ಗಳು ಅಂದ್ರೆ ಪಂಚ ಮಹಾಸರೋವರಗಳು ಅಂತ ಹೇಳಿ ಬರ್ತಾವ. ಅವುಗಳನ್ನ ನಾವು ಅನುಕ್ರಮವಾಗಿ ಹೇಳಿ ಅಂತೇಳಿ ಕೇಳ್ಯಾರ. ಪೂರ್ವದಿಂದ ಪಶ್ಚಿಮಕ್ಕೆ ಅಂದ್ರ ನಮಗ ಈ ಕಲ್ಪನೆಗಳು ಇರಬೇಕು. ಸಿರಿಯಲ್ ಹೇಳಬೇಕಾಗಿದ್ದು ಈಗ ನೀವು ಅಬ್ಸರ್ವೇಷನ್ ಮಾಡ್ಸ. ಫಸ್ಟ್, ಉತ್ತರ ಅಮೇರಿಕಾ ಖಂಡ. ಈ ಉತ್ತರ ಅಮೇರಿಕಾ ಖಂಡದಲ್ಲಿ ಕೆನಡಾ ಮತ್ತು ಏನಂದ್ರೆ ಅಮೇರಿಕಾದ ನಡುಬರ್ಕ್ 49th ರೇಖೆ ಅಂತೇಳಿ 49ರ ಪ್ಯಾರಲಲ್ ಲೈನ್ ಅಂತೇಳಿ ಅದ. ಅವು ಈ 49ರ ಸಮಾಂತರ ರೇಖೆ ಎನ್ನುವುದು ಅಮೇರಿಕಾ ಮತ್ತು ಕೆನಡಾ ದೇಶಗಳನ್ನು ಬೇರ್ಪಡಿಸುತ್ತದೆ. ಹಾಗಾದ್ರೆ ಆ ಎರಡೂ ದೇಶಗಳ ಗಡಿಯಲ್ಲಿ ಪಂಚ ಮಹಾಸರೋವರಗಳು ಅದಾವ. ಅವೆಲ್ಲ ಸಿಹಿ ನೀರಿನ ಸರೋವರಗಳು. ಹಾಗಾಗಿ ಏನಂದ್ರೆ ಪಂಚ ಮಹಾಸರೋವರಗಳು ಏನಂದ್ರೆ ಕುಡಿಯಲು ಯೋಗ್ಯವಾದ ಸಿಹಿ ನೀರಿನ ಸರೋವರಗಳು ಆಗಿವ. ಹಾಗಾದ್ರೆ ಆ ಸರೋವರಗಳನ್ನು ನೆನಪಿಟ್ಟುಕೊಳ್ಳೋದು ಮೊದಲ ಹೋಮ್ಸ್ ಅಂತೇಳಿ ನೆನಪಿಡಿ. ಹೋಮ್ಸ್ ಅಂದ್ರೆ ಇದರ ಅರ್ಥ ಏನದಂದ್ರ ಹ್ಯೂರಾನ, ಒಂಟಾರಿಯೋ, ಮಿಚಿಗನ್, ಐರಿ, ಸುಪೀರಿಯರ್. ಎಚ್ ಅಂದ್ರ ಹ್ಯೂರಾನ, ಓ ಅಂದ್ರ ಒಂಟಾರಿಯೋ, ಎಂ ಅಂದ್ರ ಮಿಚಿಗನ್, ಇ ಅಂದ್ರ ಐರಿ, ಎಸ್ ಅಂದ್ರ ಸುಪೀರಿಯರ್. ಪ್ರಪಂಚದಲ್ಲಿ ಅತಿ ದೊಡ್ಡದಾದಂತಹ ಸಿಹಿ ನೀರಿನ ಸರೋವರ, ವರ್ಲ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್, ಸುಪೀರಿಯರ್ ಇಲ್ಲೇ ಬರ್ತದೆ. ಹಾಗಾದ್ರೆ ಅವು 5 ಸರೋವರಗಳನ್ನ ಇದಕ್ಕ ನಾವು ಪೂರ್ವ ಅಂತೇಳಿ ಕರಿತೀವಿ. ಈ ಭಾಗವನ್ನ ಪಶ್ಚಿಮ ಅಂತೇಳಿ ಕರೆಯನು. ಆ ಕಡೆದಿಂದ ಈ ಕಡೆ ಬರಬೇಕು ಅಂತ ಹೇಳ್ಯಾರ ಅವ್ರ ಕ್ವಶನ್ ನೋಡ್ರಿ, ಇಲ್ಲಿ ಅದಾನು ಪೂರ್ವದಿಂದ ಪಶ್ಚಿಮಕ್ಕೆ ಅಂತೇಳಿ ವರ್ಡ್ ಅದ. ಪೂರ್ವದಿಂದ ಪಶ್ಚಿಮಕ್ಕೆ 5 ಸರೋವರಗಳನ್ನು ಅನುಕ್ರಮವಾಗಿ ಹೇಳಿರಿ. ಫಸ್ಟ್ ಇಲ್ಲಿದಿಂದ ಬಂದೀವಿ ಅಂದ್ರ ಇಲ್ಲಿ ನೋಡಿ ಒಂಟಾರಿಯೋ ಯಾವ್ಯಾವ ಇಲ್ಲಿ ಮೊದಲು ಒಂದ್ಸಲ ಅಬ್ಸರ್ವೇಷನ್ ಮಾಡೋದು. ಐರಿ, ಹ್ಯೂರಾನ್, ಮಿಚಿಗನ್, ಸುಪೀರಿಯರ್. ಹಾಗಾದ್ರೆ ಫಸ್ಟ್ ಇದು ಬರ್ತದ, ಆಮ್ಯಾಗ ಐರಿ, ಹ್ಯೂರಾನ್, ಮಿಚಿಗನ್, ಸುಪೀರಿಯರ್. ಇದನ್ನ ಇವ್ರ ಪ್ರಕಾರನೇ ಬರದ್ರ ಓ, ಆಮ್ಯಾಗ ಇ, ನೆಕ್ಸ್ಟ್ ಬರೋದು ಎಚ್, ನೆಕ್ಸ್ಟ್ ಬರೋದು ಎಂ. ಹಾಗಾದರೆ ನೆಕ್ಸ್ಟ್ ಬರೋದು ಎಸ್. ಪಶ್ಚಿಮದಿಂದ ಪೂರ್ವಕ್ಕೆ ಕೇಳಿದ್ರು ಹೇಳ್ಬೋದು, ಪೂರ್ವದಿಂದ ಪಶ್ಚಿಮಕ್ಕೆ ಕೇಳಿದ್ರು ಹೇಳ್ಬೋದು. ಸರ ಇದು ನೆನಪು ಹೆಂಗೆ ಇಟ್ಕೊಳ್ಳೋದು? ಇಲ್ಲೇ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಹೋಮ್ಸ್ ಅನ್ನೋ ಪದ ನಮಗೆ ನೆನಪದ. HOMES ಕರೆಕ್ಟೋ ಇಲ್ಲ? HOMES ಒಮ್ಮೆ ಆ ಕಡೆ ಬರೆಯೋದು, ಒಮ್ಮೆ ಈ ಕಡೆ ಬರೆಯೋದು. ಕೆಲವೊಂದ್ಸಲ ನಾ ಬರಿತೀನಿ ನೋಡಿ. ಈ ರೀತಿ ಏನದಂದ್ರೆ ನೆನಪಿಟ್ಕೊಂಡ್ ಬಿಡ್ರಿ. ಅವ್ರು ಯಾಕಂದ್ರೆ ಯಾಕೆ ಕೇಳಲ್ಲ? HOMES ಇದಕ್ಕೂ ಈಚೆ ಕಡೆ ಬರ್ದೀನಿ, ಇದಕ್ಕೂ ಈ ಕಡೆನೆ ಬರ್ದೀನಿ. ನಾ ಒಂದ್ಸಲ ಅಬ್ಸರ್ವೇಷನ್ ಮಾಡ್ಸ. HOMES ವರ್ಲ್ಡ್ ಲಾರ್ಜೆಸ್ಟ್ ಸುಪೀರಿಯರ್ ಸಿಹಿ ನೀರಿನಲ್ಲಿ. ಹಾಗಾದ್ರೆ ಇದ್ರೊಳಗೆ ಒಂದು ಸರೋವರ, ಎಲ್ಲ 5 ಸರೋವರಗಳು ಅಮೇರಿಕಾ ಕೆನಡಾ ದೇಶಗಳ ಗಡಿಯಲ್ಲಿ ಇಲ್ಲ ರೀ. ಒಂದು ಮಾತ್ರ ಪರಿಪೂರ್ಣ ಅಮೇರಿಕಾ ಪ್ರದೇಶದೊಳಗೆ ಬರ್ತದೆ ಸರ್. ಒಂದು ಕಂಪ್ಲೀಟ್ ಅಮೇರಿಕಾದ ಪ್ರದೇಶದೊಳಗೆ ಅದ. ಹಾಗಾದ್ರೆ ಅದೇ ಯಾವುದು ಅಂದ್ರ ಮಿಚಿಗನ್ ಸರೋವರ. ಅಮೇರಿಕಾದ ಭೂಪ್ರದೇಶದಲ್ಲಿ ವಿಸ್ತರಿಸಲ್ಪಟ್ಟ ಪಂಚಮಹಾ ಸರೋವರಗಳಲ್ಲಿ ಯಾವುದು? ಮಿಚಿಗಾನ್. ಇದು ಒಂದು. ಇಲ್ಲೊಂದು ನದಿ ಹರ್ಕೊಂಡು ಬರ್ಲಕತ್ತ ನೋಡಿ, ಸಂತ ಲಾರೆನ್ಸ್ ನದಿ. ಹಿಂಗ್ ಹರ್ಕೊಂಡು ಬಂದ ಬಳಕ ಇಲ್ಲಿ ಬಂದು ಫಸ್ಟ್ ಯಾವ ಸರೋವರ? ಇದು ಬೇಕು ನಮಗೆ. ಸಂತ ಲಾರೆನ್ಸ್ ನದಿಯು ಈ ಸರೋವರದಲ್ಲಿ ಬಂದು ಕುಡ್ಕೋತದ. ಲೇಕ್ ಒಂಟಾರಿಯೋ ಸರೋವರ. ಒಂಟಾರಿಯೋ ಸರೋವರವನ್ನು ಬಂದು ಕುಡ್ಕೋತದ.
ಇದರ ಬಗ್ಗೆ ನಮಗ ಇಷ್ಟು ಐಡಿಯಾ ಇರಬೇಕು ಸರ್. ನೆಕ್ಸ್ಟ್ ಅಂದ್ರೆ ಇಲ್ಲಿ ನಮ್ಗೆ ಅದ್ರದ್ದು ಆನ್ಸರ್ ಸಿಕ್ಕೇ ಬಿಡ್ತಲ್ರಿ, ಮತ್ತೇನು. ಇದರ ಆನ್ಸರ್ ಸರಿಯಾದ ಉತ್ತರ ಇಲ್ಲಿದೆ. ಹಂಗೆ ಯಾವ್ದ ನೋಡ್ಕೊಂಡ್ ಬಿಡುದು ಫಸ್ಟ್, ಯಾಕಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಕೇಳಿನ. ಫಸ್ಟ್ ಪೂರ್ವಕ್ಕೆ ಯಾವ್ದು ಬರ್ತದ? ಓಂಟಾರಿಯೋ. ಹಾಗಾದ್ರೆ ಏನದಂದ್ರೆ ನೆಕ್ಸ್ಟ್ ಬರೋದು ಯಾವ್ದದ್ರಿ? ಓಂಟಾರಿಯೋ. ಐರಿ, ಓಂಟಾರಿಯೋ. ಇದು ಐರಿ, ಹ್ಯೂರಾನ್. ಹ್ಯೂರಾನ್ ಆಗನ ಮಿಚಿಗನ್. ಓಂಟಾರಿಯೋ, ಐರಿ, ಹ್ಯೂರಾನ್, ಮಿಚಿಗನ್, ಸುಪೀರಿಯರ್. ಒಂದು ವೇಳೆ ಈ ಕಡೆದ ಕಡೆ ಕೇಳಿದ್ರೆ ಸುಪೀರಿಯರ್, ಮಿಚಿಗನ್, ಹ್ಯೂರಾನ್, ಐರಿ, ಓಂಟಾರಿಯೋ. ನೆಕ್ಸ್ಟ್ ಉತ್ತರ ಅಮೆರಿಕಾದಿಂದ ಏಷ್ಯಾವನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು ಅಂತೇಳಿ ಇಲ್ಲಿ 4 ಕೇಳ್ಯಾರ ಅವರು. ಇಲ್ಲಿ ಫಸ್ಟ್ ಇದಕ್ಕ ನಮಗ ಕಲ್ಪನೆಗಳನ್ನ ಹಿಂಗ್ ಬರ್ಬೇಕು ಸರ್. ಬೇರಿಂಗ್ ಜಲಸಂಧಿ, ಪಾಕ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಮಲಕ್ಕಾ ಜಲಸಂಧಿ. ಇವುಗಳನ್ನ ಅಬ್ಸರ್ವ್ ಮಾಡಿಸಿ ಯಾವ್ಯಾವ ಬರ್ತಾವ ಅನ್ನೋದು. ಇದು ಉತ್ತರ ಅಮೇರಿಕಾದ, ಇದು ಏಷ್ಯಾದ. ಈ ರೀತಿ ಇದ್ದುದು ಕೂಡ್ಸಿದ್ರೆ ಹಿಂಗ ಕೂಡ್ಕೋತಾವ. ಈ ಭಾಗದಲ್ಲಿ ಹೇಳಬೇಕು. ಹಾಗಾದ್ರೆ ಇವೆರಡೂತ್ತರ ಮಧ್ಯದಲ್ಲಿ ಇದನ್ನು ತೋಳೋಣ. ಇದು ರೌಂಡ್ ಮಾಡದಕ್ರ ಇದೇ ಅಲ್ಲಿ ಹೋಗಿರ್ತದ ಸರ್. 1 ಉತ್ತರ ಅಮೇರಿಕಾ ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವ ಜಲಸಂಧಿ ಇಲ್ಲದ. ಇದಕ್ಕ ಬೇರಿಂಗ್ ಜಲಸಂಧಿ ಎಂದು ಕರೆಯಲಾಗುತ್ತದೆ. 1 ಹಾಗಾದ್ರೆ ಇಲ್ಲಿ ಅಮೇರಿಕಾ ದೇಶದ ಅಲಸ್ಕಾ ಪ್ರಾಂತ್ಯದ ಈಚೆ ಕಡೆ ಭಾಗದಲ್ಲಿ ರಷ್ಯಾ ಬರ್ತದ. ಅಂದ್ರೆ ಇದು ರಷ್ಯಾ ಮತ್ತು ಅಮೇರಿಕಾದ ಅಲಸ್ಕಾ ಪ್ರಾಂತ್ಯಗಳ ಮಧ್ಯದಲ್ಲಿ ಅದ. ಬೇರಿಂಗ್ ಜಲಸಂಧಿ ಎಷ್ಟು ಡಿಗ್ರಿ ರೇಖಾಂಶದಾಗದಂದ್ರ 180 ಡಿಗ್ರಿ ರೇಖಾಂಶದೊಳಗದ. ಯಾಕದ ಅಂದ್ರ ಅಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನರೇಖೆನೂ ಹಾದು ಹೋಗಿದೆ. ಬೇರಿಂಗ್ ಜಲಸಂಧಿ ಏಷ್ಯಾ ಮತ್ತು ಅಮೆರಿಕ, ಉತ್ತರ ಅಮೆರಿಕ ಬೇರ್ಪಡಿಸುತ್ತದೆ. ರಷ್ಯಾ, ಅಲಸ್ಕಾ ಬೇರ್ಪಡಿಸುತ್ತದೆ. 180 ಡಿಗ್ರಿ ರೇಖಾಂಶ ಹಾದು ಹೋಗಿದೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇಷ್ಟೆಲ್ಲ ಗೊತ್ತಿರ್ಬೇಕು. ಇದೇ ಆನ್ಸರ್ ಆಯ್ತು. ಹಾಗಾದ್ರೆ ಏನೋ ಒಂದಿತ್ತಲ್ಲ, ಈ ಜಿಬ್ರಾಲ್ಟರ್ ಜಲಸಂಧಿ ಇಲ್ಲಿ ಬರ್ತದೆ. ಇದು ಏನು ಅಂದ್ರೆ ಉತ್ತರದ ಇದು ಅಟ್ಲಾಂಟಿಕ್ ಓಷಿಯನ್, ಇದು ಮೆಡಿಟೇರಿಯನ್ ಸಮುದ್ರ. ಇವೆರಡಕ್ಕೂ ಕನೆಕ್ಟ್ ಮಾಡೋದೇ ಇದು. ಹಾಗಾದ್ರೆ ಇಲ್ಲಿ ಏನಿರ್ತದ, ಇಲ್ಲಿ ಏನಿರ್ತದ, ಇಲ್ಲಿ ಮೊರ್ಯಾಕೋ ದೇಶ ಅಂತೇಳಿ ಬರ್ತದೆ. ಹಾಗಾದ್ರೆ ಇಲ್ಲಿ ಯಾವ್ದಂದ್ರ ಮೊರ್ಯಾಕೋ ಮತ್ತು ಸ್ಪೇನ್, ಈ ಎರಡೂ ದೇಶಗಳ ನಡುಬರಕ್ಕ ಜಿಬ್ರಾಲ್ಟರ್ ಜಲಸಂಧಿ ಹಾದೋಗ. ಇದು ನೆನಪಲ್ಲಿ. ಏನ ಒಂದು ಭಾರತ ಶ್ರೀಲಂಕಾದ ನಡುಬರಕ್ಕೆ ಯಾವ್ದಂದ್ರ ಪಾಕ್ ಜಲಸಂಧಿ ಅದ. ಭಾರತ ಶ್ರೀಲಂಕಾ ನಡುಬರಕ್ ಪಾಕ್. ಹಾಗಾದ್ರೆ ಮಲೇಷಿಯಾ ಮತ್ತು ಇಂಡೋನೇಷಿಯಾದ ನಡುಬರಕ ಮಲಕ್ಕಾ ಜಲಸಂಧಿ ಹಾದು ಹೋಗಿದೆ. ಮಲೇಷಿಯಾ ಇಂಡೋನೇಷಿಯಾದ ನಡುಬರಕ ಮಲಕ್ಕಾ ರೀ. ಹಾಗಾದ್ರೆ ಏನದಂದ್ರೆ ಭಾರತ ಶ್ರೀಲಂಕಾದ ನಡುಬರಕ ಪಾಕ್ ಜಲಸಂಧಿ. ಇಲ್ಲಿ ಸ್ಪೇನ್ ಮತ್ತು ಮೊರ್ಯಾಕೋ ನಡುಬರಕ ಜಿಬ್ರಾಲ್ಟರ್. ಇಷ್ಟೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಈ ಕೆಳಗಿನ ಗಲ್ಫ್ ಅಂದ್ರೆ ಏನು? ಕೊಲ್ಲಿಗಳು. ಕೊಲ್ಲಿಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಹೇಳಿರಿ. ಗಲ್ಫ್ ಆಫ್ ಓಮನ್, ಏಡನ್ ಕೊಲ್ಲಿ, ಥೈಲ್ಯಾಂಡ್ ಕೊಲ್ಲಿ, ಪರ್ಷಿಯನ್ ಕೊಲ್ಲಿ ಅಂತ ಹೇಳಿ ಕೇಳ್ಯಾರ. ಅವು ಎಲ್ಲೆಲ್ಲಿ ಅದಾವ ಸಿರಿಯಲ್ ಹೇಳಬೇಕು ಅಂತಾರ. ಅದರದೊಂದು ಸ್ವಲ್ಪ ನಮಗ ಮೊದಲೇ ಕಲ್ಪನೆ ಇರ್ಬೇಕು ಸರ. ಏನದ ನೋಡಿ, ಥೈಲ್ಯಾಂಡ್ ಕೊಲ್ಲಿ ಇಲ್ಲ, ಇದು ಥೈಲ್ಯಾಂಡ್. ಥೈಲ್ಯಾಂಡ್ ಕೊಲ್ಲಿ ಆಯ್ತ್ರೆ. ಅದು ಆದ ಬಳಿಕ ನೆಕ್ಸ್ಟ್ ಬರೋದೇ ಯಾವುದು? ಇನ್ನ ಇಲ್ಲದ ನೋಡಿ, ಓಮನ್ ಕೊಲ್ಲಿ ಅಂತ ಹೇಳಿ ಇಲ್ಲದ. ಓಮನ್ ಕೊಲ್ಲಿ, ಓಮನ್ ಕೊಲ್ಲಿ ಆಗನ ಇಲ್ಲಿ ಪರ್ಷಿಯನ್ ಕೊಲ್ಲಿ ಅಂತ ಹೇಳಿ ಇಲ್ಲಿ ಬರ್ತದ. ಪರ್ಷಿಯನ್ ಕೊಲ್ಲಿ. ನೆಕ್ಸ್ಟ್ ಏಡನ್ ಕೊಲ್ಲಿ ಅಂದ್ರೆ ಇದು ಲಾಸ್ಟ್. ಪೂರ್ವದಿಂದ ಪಶ್ಚಿಮಕ್ಕೆ ಹೇಳ್ಕೊತ ಬಂದ್ರ ಫಸ್ಟ್ ಥೈಲ್ಯಾಂಡ್, ಓಮನ್, ಪರ್ಷಿಯನ್, ಗಲ್ಫ್ ಆಫ್ ಏಡನ್. ಹಾಗಾದ್ರೆ ಅದರ ಪ್ರಕಾರ ತಗೊಂಡೇವು ಅಂದ್ರೆ ಥೈಲ್ಯಾಂಡ್ ಫಸ್ಟ್.
ಓಮನ್ 2. ಹಾಗಾದರೆ 3, 1, 2, 4 ಇದು ಸರಿಯಾಗಿದೆ. ಥೈಲ್ಯಾಂಡ್, ಓಮನ್ನ, ಪರ್ಷಿಯನ್ನ ಮತ್ತು ಏಡನ್ ಕೊಲ್ಲಿಗಳು ಅಥವಾ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಪರ್ವತ ಶ್ರೇಣಿಗಳನ್ನ ಗುರು ಏನದ ಕೊಟ್ಟಾರ ಅವರು. ಇಲ್ಲಿ ಪಾಮೀರ ಗ್ರಂಥಿ ಎನ್ನುವುದರಲ್ಲಿ ಇದರಾಗ ಯಾವ್ಯಾವ ಪರ್ವತಗಳು ಬರಲ್ಲ ರೀ ಅಂತ ಕೇಳ್ಯಾರ. ಪಾಮೀರ ಪರ್ವತ ಶ್ರೇಣಿಗಳು ಹೆಂಗ ಅದಾವ ಅಂತ ಕೇಳಿದ್ರ ಅವುಗಳ ಕಾನ್ಸೆಪ್ಟ್ ಫಸ್ಟ್. ತೇನ್ ಶಾನ್, ಕುಲನ್ ಶಾನ್, ಹಿಮಾಲಯನ್, ಕಾರಾಕೋರಂ, ಸುಲೈಮಾನ್, ಹಿಂದೂ ಕುಶ್ ಇಷ್ಟೆಲ್ಲ ಕೂಡ. ತೇನ್ ಶಾನ್, ಕುಲನ್ ಶಾನ್, ಹಿಮಾಲಯನ್, ಕಾರಾಕೋರಂ, ಹಿಂದೂ ಕುಶ್ ಮತ್ತು ಸುಲೈಮಾನ್ ಇದರಾಗಿ ಯಾವ್ಯಾವ ಬರ್ತಾವ ಅನ್ನೋದಕ್ಕೆ ನೋಡ್ಕೊಂಡ್ಬೇಡ್ರಿ. ಹಿಂದೂ ಕುಶ್ ಅದ, ಬರ್ಲಾರ್ದ ಕೇಳ್ಯಾರ ಸರ್ ಅವ್ರು. ಕಾರಾಕೋರಂನು ಅದ. ಹಾಗಾದರೆ ಕುನ್ಲುನ್ ಶಾನ್ ಅದ. ಇನ್ನ ಯಾವ 2 ಬರಲ್ಲ ಅಂದ್ರೆ ಜಾಗ್ರೋಸ್ ಮತ್ತು ಕಿರ್ತಾರ್ ಇವೆರಡೂ ಬರಲ್ಲ. 2 ಮತ್ತು 4 ಬರಲ್ಲ ಅಂದ್ರೆ ಆಪ್ಷನ್ ನಂಬರ್ ಎ. ಇದಕ್ಕ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡಿ ಯಾವ್ಯಾವ ಅದಾವ. ಪಾಮೀರ ಗ್ರಂಥಿಯಲ್ಲಿ ಇಲ್ಲಿ ಅದ ನೋಡಿ ಪಾಮೀರ್. 1 ಕಾರಾಕೋರಮ್ಮ, ಇಲ್ಲಿ ಹಿಮಾಲಯ, ಕುನ್ಲುನ್ ಶಾನ್, ತೇನ್ ಶಾನ್, ಹಿಂದೂ ಕುಶ್, ಸುಲೈಮಾನ್. ಇಲ್ಲಿ ಏನದಂದ್ರ ಈ ಕುನ್ಲುನ್ ಶಾನ ಹಿಮಾಲಯದ ನಡಬರಕ್ಕೆ, ಇದು ಟಿಬೇಟಿನ ಲಾಸ. ಹೈಯೆಸ್ಟ್ ಪ್ಲೇಟ್ಯೂ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಅತಿ ಎತ್ತರದ ಪ್ರಸ್ಥಭೂಮಿ ಟಿಬೇಟ್ ಪ್ರಸ್ಥಭೂಮಿ. ಟಿಬೇಟ್ ಪ್ರಸ್ಥಭೂಮಿನೇ ಪ್ರಪಂಚದಾಗ ಅತಿ ಎತ್ತರ. ಪ್ರಸ್ಥಭೂಮಿದೊಳಗ ಟಿಬೇಟಿಕ್ ಏನಂತೀವಿ ಅಂದ್ರ ರೂಪ್ ಆಫ್ ದಿ ವರ್ಲ್ಡ್, ಪ್ರಪಂಚದ ಮೇಲ್ಚಾವಣಿ ಪ್ರಸ್ಥಭೂಮಿ ಅದು. ಇನ್ನ ಇದು ಗ್ರಂಥಿ ಅಂದ್ರೆ ಏನು? ಅನೇಕ ಪರ್ವತ ಶ್ರೇಣಿಗಳು ಒಂದೇ ಸ್ಥಳದಲ್ಲಿ ಸಂಧಿಸುವುದಕ್ಕ ಗ್ರಂಥಿ ಅಂತೀವಿ, ಗ್ಲ್ಯಾಂಡ್. ಪ್ರಪಂಚದ ಎತ್ತರದ ಗ್ರಂಥಿ ಪಾಮೀರ. ಪಾಮೀರ ಗ್ರಂಥಿಯೊಳಗ ಟೋಟಲ್ ಇವೆಲ್ಲ ಏನದಂದ್ರ ಪರ್ವತ ಸರಣಿಗಳು ಹೋಗಿ ಸಂಧಿಸ್ತಾವ. ಇಲ್ಲಿ ನಾವು ಏನೋ ಒಂದು ಸ್ವಲ್ಪ ಅಬ್ಸರ್ವೇಷನ್ ಏನ್ ಮಾಡ್ಬೇಕಂದ್ರ, ತೇನ್ ಶಾನ್, ಕುಲನ್ ಶಾನ್ ನಡಬರ್ಕ ಇಲ್ಲಿ ತಕಲ್ ಮಕ್ಕನ್ ಡೆಸರ್ಟ್ ಅಂತ ಹೇಳಿ ಕಂಡು ಬರ್ತಾವ ನೋಡಿ ಚೀನಾದೊಳಗ. ಚೀನಾದಲ್ಲಿ ತಕಲ್ ಮಕ್ಕನ್ ಡೆಸರ್ಟ್ ಅದ. ಯಾವ 2 ಪರ್ವತ ಶ್ರೇಣಿಗಳ ನಡಬರ್ಕ ಅಂದ್ರ ತಿಯಾನ್ ಶಾನ್ ಮತ್ತು ಕುನ್ಲುನ್ ಶಾನ್. ಟಿಬೇಟ್ ಪ್ರಸ್ಥಭೂಮಿ ಪ್ರಪಂಚದ ಎತ್ತರದ ಪ್ರಸ್ಥಭೂಮಿ ಕುನ್ಲುನ್ ಮತ್ತು ಹಿಮಾಲಯಗಳ ಮಧ್ಯದಲ್ಲಿ ಅದ. ಶಾಂಗ್ಪೋ ಎನ್ನುವ ನದಿ ಇಲ್ಲಿಂದ ಹರಿದು ಹೋಗಿ ಈಗ ಭಾರತವನ್ನ ಹಿಂಗ ಕೂಡ್ಕೊಂಡು ಬ್ರಹ್ಮಪುತ್ರ ಎಂದು ಬರ್ತದ. ಹಾಗಾದ್ರೆ ಬ್ರಹ್ಮಪುತ್ರ ನದಿಯ ಇನ್ನೊಂದು ಹೆಸರು ಸ್ಯಾಂಗಪೋ ಎಂದಾಗಿದೆ. ಇದು ಹೇಳ್ಬೇಕು ನಾವು. ಅಂದ್ರೆ ಅವು ಏನೇನು ಕ್ವಶನ್ಗಳನ್ನ ಇರಬಹುದು ಅನ್ನೋದು. ಇಲ್ಲಿ ಉಳಿದಿದ್ದು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಸಿಂಧೂ ನದಿ ದಡದಲ್ಲಿ ಇರುವುದು ಯಾವುದು ಅಂದ್ರೆ ಕರಾಚಿ. ಸಿಂಧೂ ನದಿ ಹೋಗಿ ಎಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ? ಕರಾಚಿ. ಥಾರ್ ಮರುಭೂಮಿ ಇರುವುದು ಆಗ್ನೇಯ ನೈಋತ್ಯ ವಾಯುವ್ಯ ಭಾರತ. ಥಾರ್ ಮರುಭೂಮಿ ಹಂಚಿಕೆಯಾಗಿರುವುದು ವಾಯುವ್ಯ ಭಾರತ, ಭಾರತ ಪಾಕಿಸ್ತಾನದ ನಡಬರ್ಕ. ಇಲ್ಲಿ ಜನವಸತಿ ಬಹಳದ ಸರ್. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನವಸತಿ ಹೊಂದಿರುವ ಮರುಭೂಮಿ ಥಾರ್ ಮರುಭೂಮಿ. ಭಾರತದಲ್ಲಿ ಎಲ್ಲಿ ಮಶ್ರೂಮ್ ಶಿಲೆಗಳು ಅಥವಾ ಅಣಬೆ ಶಿಲೆಗಳು ಕಂಡು ಬರುತ್ತವೆ, ಮರುಭೂಮಿದೊಳಗೆ ಕಂಡು ಬರ್ತಾವ್ರು ಅದು ಥಾರ್ ಮರುಭೂಮಿದೊಳಗ. ಥಾರ್ ಮರುಭೂಮಿ ಭಾರತದಲ್ಲಿ ಹಂಚಿಕೆಯಾಗಿರುವ ರಾಜ್ಯಗಳು ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ. ಗುಜರಾತಿನ ಉತ್ತರ ಭಾಗದಲ್ಲಿ ರಾಣಾ ಆಫ್ ಕಚ್ ಅದ. ಅಂದ್ರೆ ಗುಜರಾತಿನ ಉತ್ತರದ ಭಾಗವು ಮರುಭೂಮಿಯ ವಾಯುಗುಣ ಹೊಂದಿದೆ, ಅದು ಹೇಳ್ಬೇಕು. ಇನ್ನು ಮತ್ತೇನದ, ಲಾಹೋರ ರಾವಿ ನದಿ ತೀರದಲ್ಲಿ ಇದೆ. ಹಾಗಾದರೆ ಏನದಂದ್ರ ದೆಹಲಿ ಎನ್ನುವುದು ಯಮುನಾ ನದಿ. ಜೈಪುರದ ಪಕ್ಕದಲ್ಲಿ ಏನದ ಅತಿಕತರ ಲೂನಿ ನದಿ. ಅಹಮದಾಬಾದ ಸಾಬರ್ಮತಿ, ಕಾನ್ಪುರ್ ಗಂಗಾ, ಕಲ್ಕತ್ತಾ ಹೂಗ್ಲಿ ನದಿ. ನಾಗಪುರ ಇದಕ್ಕ ಏನಂದ್ರ ಭಾರತದ ಹುಲಿಗಳ ಹೆಬ್ಬಾಗಿಲು ಅಂತಾರ. ಇದು ಮಹಾರಾಷ್ಟ್ರದ ವಿದರ್ಭ ಪ್ರದೇಶದೊಳಗ. ಇದು ಡೆಕ್ಕನ್ ಟ್ರ್ಯಾಪ್ದಲ್ಲಿ ಬರ್ತದ. ಬಸಾಲ್ಟ್ ಶಿಲೆಗಳು ಹೊಂದ್ಯದ. ಇಗ್ನಿಯಸ್ ರಾಕ್ಸ್ ಅಂತೀವ್ರಿ ನಾವು.
ಕಪ್ಪು ಮಣ್ಣು ಕಂಡು ಬರ್ತದ, ಅದಕ್ಕೆ ರೇಗರ್ ಅಂತೀವಿ. ಅಲ್ಲೇ ಹತ್ತಿ ಬೆಳಿತಾರ. ಅತಿ ಹೆಚ್ಚು ಹತ್ತಿ ಬೆಳೆಯುವ ಭೂ ಪ್ರದೇಶ ಅಂದ್ರೆ ವಿದರ್ಭ ಮಹಾರಾಷ್ಟ್ರ ಪ್ರದೇಶ, ಅದೊಂದು ಏರಿಯಾ. ಆ ಪ್ರದೇಶದೊಳಗೆ ನಾಗ್ಪುರ್ ಅದ. ನಾಗ್ಪುರ್ ಅಲ್ಲಿ ಇಂಡಿಯನ್ ಕಾಟನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಭಾರತದ ಹತ್ತಿಯ ಸಂಶೋಧನಾ ಸಂಸ್ಥೆ ಎಲ್ಲಿ ಅದ ಅಂತ ಕೇಳಿದ್ರೆ ನಾಗ್ಪುರ್. ಕಿತ್ತಳೆ ಹಣ್ಣಿನ ನಗರಿ ಅಂತಾರ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಅದ. ನೆಕ್ಸ್ಟ್, ದಕ್ಷಿಣದ ಅರೇಬಿಯನ್ ಪೆನಿನ್ಸುಲಾರ್ ಅಂದ್ರೆ ಪ್ರಸ್ಥಭೂಮಿಯಲ್ಲಿ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅರಬ್ ಅಲ್ ಖಾಲಿ ಮರುಭೂಮಿ ಅದ. ಅದು ಇತ್ತೀಚೆಗೆ ವಿಸ್ತರಣೆ ಆಕೋತ ಹೊಂಟದ. ಹಾಗಾದರೆ ಆ ಅರಬ್ ಅಲ್ ಖಾಲಿ ಮರುಭೂಮಿ ಎಲ್ಲೆಲ್ಲಿ ವಿಸ್ತರಿಸಿದೆ ಅದು ಕೇಳ್ಯಾರ. ಯಾವ್ಯಾವ ದೇಶಗಳ ನಡಬರಕ ಈ ಮರುಭೂಮಿ ಅದ? ಅರಬ್ ಅಲ್ ಖಾಲಿ. ಹಾಗಾದರೆ ಈ ಮರುಭೂಮಿ ಹಂಚಿಕೆಯಾಗಿರುವ ದೇಶಗಳು ಟಚ್ ಆಗ್ಯದ ನೋಡಿ. ಯೆಮನ್ ಅನ್ನುವುದು ಐತಿ. ಸೌದಿ ಅರೇಬಿಯಾ ಟಚ್ ಆಗ್ಯದ. ಸೌದಿ ಅರೇಬಿಯಾ ಅವ್ರು ಕೊಟ್ಟಿಲ್ಲ. ಹಾಗಾದ್ರೆ UAE ಟಚ್ ಆಗ್ಯದ ನೋಡಿ. UAE ಅಂದ್ರೆ ಕಿಲ್ಲದ ನೋಡಿ, ಇದಕ್ಕೆ UAE ಅಂತಾರ. ನೆಕ್ಸ್ಟ್, ಓಮನ್ ದೇಶ ಅಂತೇಳಿ ಒಂದದ. ಓಮನ್ ಆಯ್ತ್ರೆ, ಇಷ್ಟೆಲ್ಲ ಟಚ್ ಆಗ್ಯದ. ಹಾಗಾದ್ರೆ ಇದ್ರೊಳಗ ನಾವು ಯಾವ್ಯಾವ ಆನ್ಸರ್ ಹೇಳಬೇಕು ಅಂದ್ರ ಓಮನ್ನ, ಯೆಮನ್ನ, UAE. ಇದಕ್ಕೆ ನಾವು ಸರಿಯಾದ ಉತ್ತರ ಯಾವುದು ಅಂದ್ರ 1, 4, 5 ಬಿ. ಕತಾರದ ರಾಜಧಾನಿ ದೋಹಾ ಟಚ್ ಆಗಿಲ್ಲ. ಕುವೈತ್ ಸಿಟಿ ಅಂತ ಹೇಳಿ ಬರ್ತದ. ಅಂದ್ರ ರುಬ್ ಅಲ್ ಖಾಲಿ ಎನ್ನುವುದು ಯೆಮನ್ನ, ಸೌದಿ ಅರೇಬಿಯಾ, UAE ಮತ್ತು ಓಮನ್. ಇಲ್ಲಿ ಮತ್ ಸ್ವಲ್ಪ ಏನ್ ಅಬ್ಸರ್ವೇಷನ್ ಮಾಡಿ, ಈ UAE ಎಷ್ಟು ದೇಶಗಳು ಅದಾವ ಅಂದ್ರೆ 7. ಹಾಗಾದರೆ UAE ದೇಶದ ರಾಜಧಾನಿ ಯಾವುದು? ಇದಕ್ಕೆ ನಾವು ಏನಂದ್ರೆ ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡ್ಸ. ಓಮನ್ನ ಮುಸ್ಕಾಟ್ ಎನ್, ಅದು ಏನಂದ್ರೆ ಸೌದಿ ಅರೇಬಿಯಾ ರಿಯಾದ್. ಇಷ್ಟು ನಮಗ ಗೊತ್ತಿರಬೇಕು. ತೈವಾನ್ ಜಲಸಂಧಿ ಕರೆಯಲ್ಪಡುವುದು. ತೈವಾನದ ರಾಜಧಾನಿ ಫಾರ್ಮೋಸಾ. ಅದಕ್ಕೆ ಫಾರ್ಮೋಸಾ ಜಲಸಂಧಿ ಅಂದ್ರು ಒಂದೇ, ತೈವಾನ್ ಜಲಸಂಧಿ ಅಂದ್ರು ಒಂದೇ. ತೈವಾನದ ಹಳೆಯ ಹೆಸರು ತೈಪೈ. ತೈವಾನದ ರಾಜಧಾನಿ ಏನದ ಫಾರ್ಮೋಸಾ, ಹಳೆಯ ರಾಜಧಾನಿ. ಅಂದ್ರೆ ಇನ್ನೊಂದು ಹೆಸರು ಇತ್ರಿ ಅದಕ್ಕ. ಹಾಗಾದರೆ ಇಲ್ಲಿ ಅದ ನೋಡಿ, ತೈವಾನ್ ಜಲಸಂಧಿ. ಇದು ಎದಕ್ಕೆ ಕನೆಕ್ಟ್ ಮಾಡ್ತದ ಅಂತ ಕೇಳ್ತಾರ. ಇಲ್ಲಿ ಮ್ಯಾಗ ಉತ್ತರದ ಚೀನಾ ಸಮುದ್ರ, ಇಲ್ಲಿ ದಕ್ಷಿಣಕ್ಕ ಸೌತ್ ಚೀನಾ ಸಿ ಅದ. ಇದು ಚೀನ ದೇಶ ಅದ, ಇದು ತೈವಾನ ದೇಶ. ಚೀನಾ ತೈವಾನ ಬೇರ್ಪಡಿಸುವುದು ಫಾರ್ಮೋಸಾ ಜಲಸಂಧಿ. ಉತ್ತರದ ಚೀನಾ ಸಮುದ್ರ ದಕ್ಷಿಣದ ಚೀನಾ ಸಮುದ್ರಗಳನ್ನು ಸಂಪರ್ಕಿಸುತ್ತದೆ. ಇಷ್ಟು ಏನದಂದ್ರ ಗೊತ್ತಿರಬೇಕು. ಮಕಾಸ್ಕರ್ ಜಲಸಂಧಿ ಅಂತ ಕೇಳೋಣ. 2 ಸ್ಟೇಟ್ಮೆಂಟ್ ಕೊಟ್ಟಾರ ಸರ್ ಅವ್ರು. ಇದು ಬೋರ್ನಿಯೋ ಮತ್ತು ಸೆಲೆಬ್ಸ್ ದ್ವೀಪಗಳನ್ನು ಬೇರ್ಪಡಿಸುತ್ತದೆ. ಬಹಳ ದೂರ ಇಲ್ಲ ರೀ. ಇಂಡಿಯಾದ ಪಕ್ಕದಾಗ ಥೈಲ್ಯಾಂಡ್ ಅದ, ಥೈಲ್ಯಾಂಡ್ ಪಕ್ಕದಾಗ ಮಲೇಷಿಯಾ ಅದ, ಅದರ ಪಕ್ಕದಲ್ಲಿನೇ ಇಲ್ಲದ ನೋಡಿ ಬೋರ್ನಿಯೋ. ಇದು ಬೋರ್ನಿಯೋ ಅದ, ಇಲ್ಲದ ನೋಡಿ. ಸೆಲೆಬ್ಸ್ ದ್ವೀಪಗಳು, ಸೆಲೆಬ್ಸ್ ಮತ್ತು ಬೋರ್ನಿಯೋ 2 ದ್ವೀಪಗಳನ್ನು ಬೇರ್ಪಡಿಸುತ್ತದೆ. ಇದು ಕರೆಕ್ಟ್ ಆಯ್ತು. ಸೆಲೆಬ್ಸ್ ಸಮುದ್ರ ಜಾವಾ ಸಮುದ್ರದೊಂದಿಗೆ, ಸೆಲೆಬಸ್ ಸಮುದ್ರ ಜಾವಾ ಸಮುದ್ರದೊಂದಿಗೆ ಕನೆಕ್ಟ್ ಮಾಡ್ಲಕತ್ತದ ನೋಡ್ರಿ. ಆ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಹಾಗಾಗಿ ಬೋತ್ 1 and 2 ಕರೆಕ್ಟ್ ಅಂದ್ರೆ ಆಪ್ಷನ್ ನಂಬರ್ ಸಿ. ಇವೆಲ್ಲ ಆಲ್ರೆಡಿ UPSCಗೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವ ಕ್ವಶನ್. ಇವುಗಳನ್ನು ನಾವು ಉತ್ತರ ಮಾಡ್ಬೇಕಂದಕ್ರ ಈ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅಂತ ಹೇಳಿ ಬರ್ತದೆ ಸರ್. ಅದನ್ನು ತಗೊಂಡು ನಾವು ಅವಾಗವಾಗ ಅದರ ಬಗ್ಗೆ ರೆಫರೆನ್ಸ್ ತಗೋತೇವೆ. ಅವಾಗ ಆ ವಿಜುವಲೈಸೇಷನ್ದಿಂದ ಬಹಳ ಸಲ ನೋಡುವುದರಿಂದ ನಮ್ಮ ನೆನಪು ಉಳಿತಾವೆ, ಈ ಪ್ಲೇಸ್ ಇಲ್ಲಿ ಅದಾವ ಅಂತೇಳಿ. ಸಾಧ್ಯವಾದರೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅನ್ನು ತಾವು ರೆಫರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.